ಫ್ರೀ ಈ ಫ್ರೀ ಇದೆಲ್ಲ ಅಂತದೆ. ಅಕ್ಕಿ ಫ್ರೀ 2000 ಅಂದರೆ ತಿಕ್ಕದ ಮೇಲೆ ಬಟ್ಟೆನೂ ಇರಲ್ಲ. ಯಾವ್ದು ಸರ್ ಯಾವುದು ಫಸ್ಟು ಮೀಡಿಯಾದವ್ರು ಕೂತ್ಕೊಂಡು ಮೂವಿ ನೋಡಬೇಕು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಡೀ ರಾಜಕೀಯದವ್ರನ್ನ ಒಂದು ಸ್ಕ್ರೀನ್ ಫುಲ್ ಬುಕ್ ಮಾಡಿ ಕೂತ್ಕೊಂಡು ಮೂವಿ ತೋರಿಸ್ಬೇಕು. ಬ್ರದರ್ ಏನು ಹೇಳೋದು, ಆ್ಯಕ್ಚುಲಾಗಿ ಮೊದಲೇ ಹೇಳ್ತಾ ಇದ್ರು ಇಂಟರ್ವ್ಯೂಸಲ್ಲಿ ಹುಳ ತೆಗಿತೀವಿ ಈ ಸಲ ಅಂತ. ಅವ್ರು ಕರೆಕ್ಟಾಗೇ ಮಾಡಿದ್ದಾರೆ. ನಮ್ಮ ಬ್ರೈನಲ್ಲಿ ಖಾಲಿ ಮಾಡ್ಕೊಂಡು ಹೋದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಫೋಕಸ್ಸು ಎಲ್ಲ ನಿಂದು ತುಂಬ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು. ಇದು ಕರೆಕ್ಟಾಗಿ ಹೇಳಿದ್ದಾರೆ ಬಾಸು. ಫಿಲಮ್ ನೋಡ್ಬಿಟ್ಟು ಎಲ್ಲ ಆ ಅಭಿಮಾನಿಗಳೆಲ್ಲ ಎಲ್ಲರೂ ನೋಡ್ಬಿಟ್ಟು ಈ ಫಿಲಿಮ್ ನೋಡಿ ನೀವು ವೋಟ್ ಮಾಡ್ಬೇಕಾದ್ರೆ ನಿಮ್ಮ ಹಕ್ಕು ನಿಮ್ಮ ಹತ್ರ ಇಟ್ಕೊಂಡು ವೋಟ್ ಮಾಡಿ ಫಿಲಮ್ ನೋಡಿ. ಎಲ್ಲ ಸೂಪರ್ ಆಗಿದೆ. ಫಿಲಮ್ ಮಾತ್ರ 100% ಸೂಪರ್. ಸೂಪರ್ ಸರ್, ನೋಡ್ಲೇಬೇಕು, ಎಲ್ಲರೂ ಬಂದು ನೋಡ್ಲೇಬೇಕು ಪಿಕ್ಚರು. ಅವ್ರು ಆಲ್ರೆಡಿ ಎಲ್ಲ ಮೂವಿಗಳಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ. ಇದರಲ್ಲಿ ಅಂದರೂ 1000 ಮೆಸೇಜ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಹುಳ ತಗೊಂಡಿದ್ದೇವೆ. ಇನ್ನೊಂದು 10 ಸರಿ ನೋಡಿ ಇನ್ನಷ್ಟು ಹುಳ ತಗೊಳ್ತೇವೆ. ಬಂದು ಎಲ್ಲರೂ ಬಂದು ಮೂವಿ ನೋಡಿ. ಈ ಫಿಲಮ್ಗೆ ಅಭಿಮಾನಿಗಳು ಪ್ರಚಾರ ಮಾಡಲೇಬೇಕಿಲ್ಲ. ಇದು ಆಟೋಮೆಟಿಕ್ಕಾಗಿ ಸಿನಿಮಾ ಹಿಟ್ಟಾಗಿ ಆಗುತ್ತೆ. ಹೇಗೆ ಅಂತ ನೀವು ಫ್ಯೂಚರಲ್ಲಿ ನೋಡ್ತಾ ಇರಿ. ನಮ್ಮ ಜಾತಿ ಅಂತ ಓಟ್ ಹಾಕ್ಬೇಡಿ, ನಮ್ಮ ಧರ್ಮ ಅಂತ ಓಟ್ ಹಾಕ್ಬೇಡಿ, ನಮ್ಮ ಫ್ರೆಂಡು ಅಂತ ಓಟ್ ಹಾಕ್ಬೇಡಿ, ಯಾರೋ ನಮ್ಮ ಊರ್ನನು ಅಂತ ಓಟ್ ಹಾಕ್ಬೇಡಿ. ದಯವಿಟ್ಟು ವಿಚಾರಗಳಿಗೆ ಓಟ್ ಹಾಕಿ. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಆಗಿದೆ. ಒಪ್ಪಿ ಮೂವಿ ಇಲ್ಲಿ ಎಲ್ಲ ಬಂದು ನೋಡಿ, ಕುಟುಂಬ ಸಮೇತ ಸಕ್ಕರಾಗಿದೆ. ತಿಳ್ಕೊಳ್ಳೋ ಪ್ರಜೆಗಳು ಬೇಜಾನಿದೆ. ಇನ್ನು ನೋಡಿ ತಿರ್ಗಾ ರಾಜಕೀಯ ಅಲ್ಲ ಹೋಗ್ಬೇಡಿ. ಯಾರು ಪ್ರಜಾಕೀಯಗೆ ಸಾಥ್ ಕೊಡಿ, ಪ್ರಜಾಕೀಯ ಓಟ್ ಕೊಡಿ. ಬ್ರೋ ನಾನು ಹೇಳೋದು ಇಷ್ಟ ಬ್ರೋ, ಫಸ್ಟ್ ಬದಲಾಗಬೇಕು. ನಾವು ಬದಲಾದ್ರೇ ಈ ಫಿಲಮ್ ನಮ್ಮ ಬಗ್ಗೆನೇ ಇರೋದು. ಗಿಡಗಳ ಬಗ್ಗೆ ನಾವು ಪ್ರಕೃತಿನ ಹೆಂಗೆ ನಾಶ ಮಾಡ್ತಾ ಇದೀವಿ, ನಾವು ಹೆಂಗೆ ಹಾಳು ಮಾಡ್ಕೊತಾ ಇದೀವಿ ನಮ್ಮನ್ನು ನಾವು ಅನ್ನೋದು ಈ ಫಿಲಮ್ ಬಗ್ಗೆ ಇರೋದು. ಬಂದು ನೋಡಿ ಅಷ್ಟೇ. ಎಲ್ಲ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಫಿಲಮ್ನ ಚಿತ್ರಮಂದಿರದಲ್ಲೇ ಬಂದು ನೋಡಿ. ಗೊತ್ತಾಗಿಲ್ಲ ಅಂದರೆ ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಆ ಟ್ವಿಸ್ಟ್ನ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೇ ಮಜಾ ಸಿಗೋದು. ಇಲ್ಲಿ UI ಅರ್ಥ ಆಗತ್ತೆ ಅಂದರೆ ನಮ್ಮನ್ನು ನಾವು ನೋಡ್ಕೊಬೇಕು ಅಷ್ಟೇ. ಬೇರೆಯವರೆಲ್ಲ ಹೆಂಗೆ ಡೈಲಿ ನೋಡ್ಕೊತೀರೋ ಅದೇ ಥರ ನಮ್ಮನ್ನು ನಾವು ನೋಡ್ಕೊಬೇಕು. ಪ್ರತಿಯೊಂದು ಸಿನಿಮಾದಲ್ಲೆಲ್ಲ ಅವ್ರು ಮಾಡೋ ಎಲ್ಲ ಸಿನಿಮಾದಲ್ಲೂ ಏನೋ ಒಂದು ಹೇಳಕ್ಕೆ ಕೊಟ್ಟಿರ್ತಾರೆ. ಅದು ನೀಟಾಗಿ ನೋಡಿದಾಗ ಮಾತ್ರನೇ ಗೊತ್ತಾಗೋದು. ದಯವಿಟ್ಟು ಎಲ್ಲ ಇವಾಗ 100% ಒಂದೇ ಸತಿಗೆಲ್ಲ ಅರ್ಥ ಆಗಲ್ಲ. ಇನ್ನೊಂದು ಸತಿ ನೋಡಬೇಕು. ನೋಡಿ. ಥ್ಯಾಂಕ್ ಯು. ಸೂಪರ್ ಮೂವಿ. ಫೋಕಸ್ ಸಿಗೋವರೆಗೂ ಎಲ್ಲರೂ ನೋಡ್ತಾನೆ ಇರಿ. ಈ ಫಿಲಮ್ ಅರ್ಥ ಆದರೆ ಎಲ್ಲರೂ ಅವ್ರ ಜೀವನನೂ ಅರ್ಥ ಆಗುತ್ತೆ, ಅವ್ರ ಜೀವನನೂ ಉದ್ಧಾರ ಆಗುತ್ತೆ, ಸೊಸೈಟಿನೂ ಉದ್ಧಾರ ಆಗುತ್ತೆ. ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಚಿಂದಿ ಹೇಳಿ ಸರ್. ಹಿಂದೆ ಹೋಗಿ ಹೆಂಗೆ ಹೇಳಿ. ಹೆಂಗಿತ್ತು ಮೂವಿ? ಹೆಂಗಿತ್ತು? ಸೂಪರ್. ಏನಿಷ್ಟ ಮೂವಿಲಿ ನಮ್ಮ ಪ್ರಜೆ ಹೆಂಗೆ ಬದುಕಬೇಕು, ನಮ್ಮ ಪ್ರಜಾಕೀಯ ಹೆಂಗೆ ಬದುಕಬೇಕು, ನಮ್ಮ ನಾಡು ಹೆಂಗೆ ಬದುಕಬೇಕು ಅಂತ ತೋರಿಸಿದ್ದಾರೆ. ಅದಕ್ಕೋಸ್ಕರ ನಾನು ಮೂವಿ ಇಷ್ಟಪಡ್ತೀನಿ. ಮುಂದೆ ನಮ್ಮ ಪ್ರಜೆಗಳು ಅದನ್ನು ಪಾಲಿಸ್ಕೊಂಡು ಹೋದರೆ ನಮ್ಮ ನಾಡೇ ಒಂಥರ ಚೇಂಜ್ ಆಗ್ಬೋದು. ಚೇಂಜಸ್ ಇರುತ್ತೆ ಅಂತ ನಮಗೆ ಅನುಭವ ಸರ್ ಅಷ್ಟೇ. ಓಕೆನಾ ಸರ್? ಮೂವಿ ತುಂಬ ಚೆನ್ನಾಗಿದೆ. ಏನಂದರೆ ಮೂವಿನಲ್ಲಿ ಕೆಲವು ವಿಷಯಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಪ್ರಜಾಕೀಯನೇ ಆ್ಯಕ್ಚುಲಾಗಿ ಅವರು ಮತ್ತೆ ಅದು ಎಕ್ಸ್ಪ್ಲೈನ್ ಮಾಡಿರೋದು. ಅದನ್ನು ಜನ ಅರ್ಥ ಮಾಡಿಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಅವರು